ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು, ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರ್ಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೆದುಳು ಜ್ವರ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. CP ರವಿಕುಮಾರ್ ಅವರು ಇವತ್ತು ಬೆಂಗಳೂರು ಆಕಾಶವಾಣಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್. ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದರೆ ಏನು ಸರ್? ಅದಕ್ಕೆ ತುಂಬ ರಕ್ಷಣೆಗಳನ್ನ ಇಟ್ಟಿದ್ದಾನೆ. ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು 3 ಲೇಯರ್ ಇರುತ್ತೆ ಸರ್. ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ. ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಲ್ಲದೆ ಹಲವಾರು ಇದಾವೆ. ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ವಿತ್ ಇನ್ ದ ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ಗಳಿದೆ. ಅದನ್ನೆಲ್ಲ ನಮ್ಮನ್ನ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಈ ಮೆನಿಂಜೈಟಿಸ್ ಅಂತಂದ್ರೆ ಇದು ನನ್ನ ವೈದ್ಯಕೀಯವಾಗಿ ಹೀಗೂ ಹೇಳ್ಬೇಕಾಗತ್ತೆ. ಇಲ್ಲ ಬರೀ ಮೆದುಳು ಜ್ವರ ಅಂತಂದ್ರೆ ಜ್ವರ ಬಂತು, ಅದು ಮೆದುಳಿಗೆ ಏರ್ಬಿಟ್ಟಿದೆ ಅಂತೇಳಿ ಹೇಳ್ಕೊಂಡು ಅದನ್ನು ಸ್ವಲ್ಪ ಸೀಮಿತ ಮಾಡ್ಬಿಡ್ತಾರೆ. ಹಾಗಾಗಿ ಪ್ರತ್ಯೇಕವಾಗಿ ನಾವು ಇದರ ಕುರಿತಾದಂತಹ ಎಲ್ಲ ಲಕ್ಷಣಗಳನ್ನೆಲ್ಲ ತಿಳ್ಕೋಬೇಕು ಸರ್. ಅಂದ್ರೆ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೋಗ ಇದೆ ಅಂತಂತೀರಾ ಹೇಗೆ? ಕೆಲವು ಪ್ರಾದೇಶಿಕವಾಗಿ ಕೆಲವೊಂದು ಕಡೆ ಇದು ಸಮಸ್ಯೆ ಇರುತ್ತೆ ಅಂತ ಹೇಳಿ ತಾವು ಹೇಳ್ತೀರಾ. ಮತ್ತೆ ಲಕ್ಷಕ್ಕೆ ಇಂತಿಷ್ಟು ಜನ ಸಾಯ್ತಾರೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಹೇಗೆ ಸರ್ ಅದ ಪ್ರಮಾಣ? ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ, ಈಗ ಉದಾಹರಣೆಗೆ ನೆಗಡಿ, ಶೀತ, ವಾಂತಿ ಭೇದಿ ಅಥವಾ ಡೆಂಗು, ಅದಕ್ಕೆ ಸಂಬಂಧ ನೋಡಿಕೊಂಡ್ರೆ ಸ್ವಲ್ಪ ಕಡಿಮೆನೆ. ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಳ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗೋದು ಬಹಳ ತುಂಬಾ ಸೀರಿಯಸ್ ಆಗುತ್ತೆ. ಒಂದು ಜೀವ ಹೋಗುತ್ತೆ, ಎರಡನೇದು ಬದುಕುಳಿದ್ರೂ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ ಸೀಕ್ವೆಲ್ ಅಂತ ಹೇಳ್ತೀವಿ, ಅದು ತೊಂದರೆ ಬಿಟ್ಟು ಹೋಗುತ್ತೆ. ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರ್ಬೋದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಸಮಸ್ಯೆ ಜಾಸ್ತಿ, ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ. ಈ ಕಡೆ ಎಳೆ ಮೆದುಳು, ಆ ಕಡೆ ವಯಸ್ಸಾಗಿರೋರಿಗೆ ಬೇರೆ ತೊಂದರೆಗಳು ಇರುತ್ತಲ್ಲ, BP, ಡಯಾಬಿಟಿಸ್, ಈ ತರ ಎಲ್ಲ ಇದ್ದಾಗ ಈ ಇನ್ಫೆಕ್ಷನ್ ಇದರಿಂದ ತುಂಬಾ ಜಾಸ್ತಿ ತೊಂದರೆಗಳನ್ನ ಮಾಡಬಹುದು ಸರ್. ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು? ಮೆನಿಂಜೈಟಿಸ್ ಆಗೋದಕ್ಕೆ ಸರ್, ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ 3 ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟುಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕೋರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪೇಪರ್ ಅಲ್ಲಿ ಬರ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟಿರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ. ಯಾರಿಗಾರು ಇಮ್ಯುನಿಟಿ ಕಮ್ಮಿ ಇದ್ರೆ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂತಿರ್ತಾರೆ ಅಥವಾ ಯಾವುದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟಿರಾಯ್ಡ್ ತಗೊಂತಿರ್ತಾರೆ, ಅಥವಾ ತಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಇಮ್ಯೂನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂತ ಕಡೆಯಲ್ಲಿ ಬರುತ್ತೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಟಿಬಿನೂ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು TB ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ. ಆದ್ರೂ ಅದು ಇನ್ನೂ ಇದೆ. ಅದರಿಂದ ತೊಂದರೆ ಆಗ್ಬೋದು. ಜನ ಅದಕ್ಕೆ ಏನಾದ್ರು ಡಯಾಗ್ನೋಸ್ ಮಾಡಿಕೊಂಡು ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಗುಣನೂ ಪಡಿಸ್ಬೋದು. ಹೌದು, TB ಸಾಮಾನ್ಯ ನಾವು ಲಂಗ್ಸ್ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಮೆದುಳು ಜ್ವರಕ್ಕೂ ಕೂಡ TB ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ತಾವು ಹೇಳಿದ್ರಿ. ಈಗ ಸರ್, ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೆ ಇರುತ್ತೋ ಅಂತಾರಲ್ಲ, ಅದೇನು ಅರ್ಥ? ಅದು ಜ್ವರ ನೆತ್ತಿಗೆ ಇರೋದು ಅಂತ ಹೇಳಿದ್ರೆ, ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರಜ್ಞೆನೆ ತಪ್ಪದಂಗೆ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳಿ, ಅಂದ್ರೆ ಫಿಟ್ಸ್ ಬರುತ್ತೆ. ಕೆಲವು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ 6 ತಿಂಗಳಿಂದ 6 ವರ್ಷ ವಯಸ್ಸು ಮಕ್ಕಳಲ್ಲಿ ಇದು ಜ್ವರ ಜಾಸ್ತಿ ಆದಾಗ ಬರಬಹುದು. ಆದರೆ ಅದು ಮೆದುಳು ಜ್ವರ ಅಲ್ಲ, ಅದು ಬೇರೆ. ಅಂದ್ರೆ ಜ್ವರ ಜಾಸ್ತಿಯಾಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಇಲ್ಲ ಹೇಳಿ ತಾವೆಲ್ಲ ವೈದ್ಯರು ಕೂಡ ಆ ವಿಷಯವನ್ನು ಹೇಳ್ತೀರಿ. ಸರ್, ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು ಸರ್? ಕೆಲವು ಲಕ್ಷಣಗಳಿದೆ ಸರ್. ಪ್ರತಿಯೊಂದು ಜ್ವರನೂ ಮೆದುಳು ಜ್ವರ ಆಗಲ್ಲ. ಜ್ವರ ಬಂತಾನೆ ಮೆದುಳು ಜ್ವರ ಅಂತ ಅನ್ಕೊಳ್ಬಾರ್ದು. ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರದ ಜೊತೆಗೆ ವಾಂತಿ. ನಾರ್ಮಲ್ ಆಗಿ ಹೊಟ್ಟೆ ಕೆಟ್ಟಾಗ್ಲೂ ವಾಂತಿ ಭೇದಿ ಆಗುತ್ತೆ, ಜ್ವರ ಬರಬಹುದು. ಆದ್ರೆ ಈ ಜ್ವರದಲ್ಲಿ ಏನಂದ್ರೆ ಜ್ವರ ಬಂದು ವಾಂತಿ ಆಗ್ತಾನೆ ಇರುತ್ತೆ. ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವ್ರಂಗೆ ಇರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತಿದೆ ಅಂತ ಭ್ರಮಣೆನೇ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಂಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ, ನನ್ನ ಮಗು ಯಾವತ್ತೂ ಈ ತರ ಇರ್ಲಿಲ್ಲ ಅಂತ. ಅವ್ರಿಗೆ ಯಾವಾಗ
ಥರ ಮಾತಾಡ್ತಾ ಇದೆ ಅಂತ ಏನೋ ಒಂಥರ ಕರೆಕ್ಟ್ ಇಲ್ಲ ಅವನು ಅಂತ. ಆವಾಗ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು ಒಂದು ಅಂತ. ಸ್ವಲ್ಪ ಇದು ಅತಿ ಹೆಚ್ಚಾದ್ರೆ ಏನಾಗ್ಬೋದು, ಒಂದು ಫಿಟ್ಸ್ ಬರೋದು, ಎರಡನೇದು ಬೆಳಕು ನೋಡಕ್ಕಾಗಲ್ಲ. ಈಗ ಮಾಮೂಲಿಯಾಗಿ ನಾವು ರೂಮಲ್ಲಿ ಕುಂತ್ಕೊಂಡು ಈಗ ಲೈಟ್ ಹಾಕೊಂಡಿದ್ದೀವಿ, ಲೈಟ್ ಆಫ್ ಮಾಡಿ ಅಂತಾರೆ. ಹೌದು, ಮಕ್ಕಳು ಬೆಳಕು ಬೇಡ 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 ಅಂತಾರೆ. ಅದು ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಓಕೆ, ಅದು ಒಳ್ಳೇದಲ್ಲ. ಅದಾದ್ಮೇಲೆ ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ದದ್ದೆಗಳು ಏನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕಿದ್ರೆ ಅದು ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳು ಏನ್ ತಿಳ್ಕೊಬೇಕಂದ್ರೆ, ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕೆಂದ್ರೆ ಇದು ಬೇಗ ಟ್ರೀಟ್ಮೆಂಟ್ ಮಾಡೋದಷ್ಟು ಒಳ್ಳೇದು. ಇಲ್ಲಾಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾವಂತ ಹೇಳಿದ್ರಲ್ಲ, ಕೆಲವು ಸಲ ಶಾಶ್ವತ ಅಂಗವೈಕಲ್ಯ ಬರಬಹುದು ಅಥವಾ ಮರಣ ಸಂಭವಿಸಬಹುದು, ಬೇರೆ ಬೇರೆ ಸಮಸ್ಯೆಗಳು. ಯಾಕಂದ್ರೆ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಎಚ್ಚರಿಕೆ ಬೇಕಾಗ್ತದೆ. ಹೌದು ಸರ್. ಅದೇ ತಾವು ಮೊದಲಿಗೆ ನಾನು ಕೇಳಿದ ಹಾಗೆ ಹೇಗೆ ಇದನ್ನು ಕಂಡುಹಿಡಿತೀವಿ ನಾವು ಅಂತ. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳಿರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವಿದೆ, ಬೆಳಕು ನೋಡಿದ್ರೆ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ. ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕತ್ತಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಅದಲ್ಲದೆ ಬೇರೆ ತುಂಬಾ ಚಿಹ್ನೆಗಳಿದೆ. ಕಾಲಲ್ಲಿ ಪರೀಕ್ಷೆನೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನು, ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಇದಲ್ಲದೆ ಇನ್ನೊಂದು ಪರೀಕ್ಷೆ ಇದೆ, ಲಂಬಾರ್ ಪಂಕ್ಚರ್ ಅಂತ ಮೆಡಿಕಲ್ ಅಲ್ಲಿ ಹೇಳ್ತೀವಿ, ಅಥವಾ CSF ಅನಾಲಿಸಿಸ್. ಮೆದುಳಿನ ಸುತ್ತಲೂ ಒಂದು ಏನ್ ಹೇಳ್ತಾರೆ ಫ್ಲೂಯಿಡ್ ಇರುತ್ತೆ. ಅದಕ್ಕೆ ಹೆಸರು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಸೆರೆಬ್ರೋ ಅಂದ್ರೆ ಬೆನ್ನಿನು, ಸ್ಪೈನ್ ಅಂದ್ರೆ ಬೆನ್ನಹುರಿ. ಇವೆಲ್ಲದ್ರ ಸುತ್ತಲೂ ಈ ಫ್ಲೂಯಿಡ್ ಇರುತ್ತೆ. ಇದು ಮೆದುಳಲ್ಲೇ ತಯಾರಾಗಿ ಮೆದುಳಲ್ಲೇ ಅದನ್ನ ಕ್ಲಿಯರ್ ಆಗುತ್ತೆ. ಇದು ಅದು ರಕ್ತದಲ್ಲಿ ಮಿಂಚಲಿ ಹೋಗಿ ಸೇರ್ಕೊಳುತ್ತೆ. ಇದರ ಕೆಲಸ ಏನಂದ್ರೆ ಬ್ರೈನ್ಗೆ ಪೌಷ್ಟಿಕಾಂಶ ಕೊಡೋದು. ಮೆದುಳಲ್ಲಿ ಏನೇ ಒಂದು ಬೈ ಪ್ರಾಡಕ್ಟ್ ಅಂದ್ರೆ ವೇಸ್ಟ್ ಪ್ರಾಡಕ್ಟ್ ಆದ್ರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ತಗೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಮೆದುಳು ಮತ್ತು ಬೆನ್ನಿಗೂ ಕೂಡ ಸಾಕಷ್ಟು ಸಂಬಂಧ ಇದೆ. ಮೆದುಳು ತನ್ನ ನಿಯಂತ್ರಣ ಕಳ್ಕೊಂಡ್ಬಿಟ್ರೆ ಮನುಷ್ಯನೂ ಕೂಡ ನಿಯಂತ್ರಣ ಕಳ್ಕೊಂಡ್ಬಿಡ್ತಾನೆ, ನಿಂತ್ಕೊಳ್ಳೋಕ್ಕಾಗಲ್ಲ. ಅಥವಾ ನೀವು ಹೇಳಿದ್ರಲ್ಲ ಬೇರೆ ಬೇರೆ ಒಂದು ರೀತಿಯಲ್ಲಿ ಮಾಡ್ತಾನೆ ಅಂತ ಹೇಳಿ ಬೇರೆ ಬೇರೆ ಸಮಸ್ಯೆಗಳಿಗೂ ಕಾರಣ ಆಗತ್ತೆ ಅಂತ ಅಂದಂಗಾಯ್ತು. ಹೌದು. ಈ CSF ನಾವು ಬೆನ್ನಿಂದ ತಗೊಬಹುದು. ಇದು ಎಷ್ಟೊಂದ್ಸತಿ ಜನ ಎದುರ್ಕೊಳ್ತಾರೆ. ಅದು ಸಿಂಪಲ್ ಟೆಸ್ಟ್. ಏನಂದ್ರೆ ಬೆನ್ನಲ್ಲಿ ಆ ಬೆನ್ನಿನ ಮೂಳೆಗಳ ಪ್ರಕಾರ ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ. ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ ಒಂದು 5 ಹನಿ ಇಲ್ಲ ಅಂದ್ರೆ 10 ಹನಿ ಅಷ್ಟೇ, ಆಯ್ತಾ? ಅದೇನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾವ ತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾವ ತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ? ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ ಅಂದ್ರೆ ಮೆದುಳು ಜ್ವರ ಅಂತಂದ್ರೆ ಸಾಮಾನ್ಯ ಇದು ಒಂಥರ ಬೇರೆನೇ ಬಿಡು, ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹಳ್ಳಿ ಜನ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಕೆಲವು ಪ್ರದೇಶಗಳಲ್ಲಿ ಎಲ್ಲಿ ಸಾಕ್ಷರತೆ ಸ್ವಲ್ಪ ಕಡಿಮೆ ಇದೆ, ಎಲ್ಲಿ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ, ಅಲ್ಲೆಲ್ಲ ಸ್ವಲ್ಪ ನಿರ್ಲಕ್ಷ್ಯ ಮಾಡೋದೆಲ್ಲ ಆಗುತ್ತೆ. ಡಾಕ್ಟ್ರೆ, ಇದು ಹರಡೋ ಮಾರ್ಗ ಹೇಗೆ? ಇದು ಏನಾರ ಒಬ್ಬರಿಂದ ಒಬ್ರಿಗೆ ಹರಡ್ತದ? ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿ ಭೇದಿ ಅಥವಾ ಏನು ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದರೆ ಬಹಳ ಕಮ್ಮಿ. ಆದರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನು ಹೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರೋಂಥದ್ದು. ಅಂದ್ರೆ ಈಗ ಸಾಂಕ್ರಾಮಿಕ ಆದಂಗೂ ಆ ಸಾಧ್ಯತೆಗಳು ಇವೆ ಅಂತ ಅಂದಂಗಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದು ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ. ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು, ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ? ಒಬ್ರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ರಿಗೆ ಮೆದುಳು ಜ್ವರ ಬರಲ್ಲ, ಬಟ್ ಜ್ವರ ಇನ್ಫೆಕ್ಷನ್ ಬರುತ್ತೆ. ಇನ್ಫೆಕ್ಷನ್ ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು, ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಮಕ್ಕಳಲ್ಲಿ ಸರ್ ಯಾವ ರೀತಿ ಇದ್ರ ಸಮಸ್ಯೆ? ಸಾಮಾನ್ಯ ಅಲ್ಲಿಂದ ನಾವು ನೋಡ್ಬೇಕಲ್ಲ ನಾವು. ಹೌದು ಸರ್, ಮಕ್ಕಳಲ್ಲಿ ದೊಡ್ಡವರಿಗೂ ಮೆದುಳು ಜ್ವರ ಬರುತ್ತಾ ಅಥವಾ ಮಕ್ಕಳಿಗೆ ಬರುತ್ತೆ? ಸರ್, ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ. ಇದು ಪಾಶ್ಚಾತ್ಯ ದೇಶಗಳಲ್ಲಿ ಡೇಟಾ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ಡೇಟಾ ಅಷ್ಟು ಅಕ್ಯುರೇಟ್ ಇಲ್ಲ. ಅಂದ್ರೆ ಯಾಕಂದ್ರೆ ನಾವೆಲ್ಲ ನಂಬರ್ಗಳೆಲ್ಲ ಡೇಟಾ ಇಟ್ಟಿಲ್ಲ. ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಲೆಕ್ಕ ತಗೊಂಡ್ರೆ 1 ಲಕ್ಷ ಜನ ದೊಡ್ಡವರಲ್ಲಿ ತಗೊಂಡ್ರೆ ಒಂದು 35 ರಿಂದ 50 ಜನಕ್ಕೆ ಆಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ. ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
ಆಯ್ತಾ. ಆದ್ರೆ ಮಕ್ಕಳಲ್ಲಿ ಇದೇ 1,00,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ. ಅಂದ್ರೆ ಅವರಿಗೆ ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವ್ರಿನ್ನ ಚಿಕ್ಕವರು ಮಕ್ಕಳು ಅಂದ್ರೆ ಆಗ ತಾನೇ ಹುಟ್ಟಿದ ನವಜಾತ ಶಿಶು ಮಗು ಆಗಿರ್ಬೋದು. 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಂತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ. ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು. ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ? ಆಗ್ಬೋದು ಸರ್. ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ. ಆವಾಗ ಏನಾದ್ರು ಇವರ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ವಯಸ್ಸಾದವ್ರಿಗೂ ಇದು ಆಗೋ ಸಾಧ್ಯತೆ ಇದೆ. ಆವಾಗ ಅವ್ರಿಗೂ ಆಗೋ ತೊಂದರೆಗಳು ಜಾಸ್ತಿ ಆಗುತ್ತೆ. ಈ ಎಲ್ಲ ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ತುಂಬಾ ಜಾಸ್ತಿ ಹುಷಾರಾಗಿ, ಯಾವುದೇ ಕಾಯಿಲೆ ಇರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನೋದು ಸಹಜವಾಗಿ ಎಲ್ಲರೂ ಹೇಳ್ತಾರೆ. ಆ ಕಡೆ ಗಮನ ಕೊಡ್ಬೇಕು ನಾವು. ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ, ಮುಂಜಾಗ್ರತೆ ಆಗಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ. ಏನೇನು ಮಾಡಬೇಕು ಸರ್, ಯಾವ ರೀತಿ? ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ಗೆ ಹೋಗಿ ನಾವು ಔಷಧಿ ತಗೊಳೋದು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳೋದು ಕಷ್ಟ, ಯಾಕೆಂದ್ರೆ ಎಷ್ಟೊಂದು ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದರ ಬಗ್ಗೆ ಗಮನ ಹರಿಸ್ಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು, ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಶುರು ಮಾಡಬೇಕು ಅಂತ. ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನು ತಗೋಬೇಕಾಗತ್ತೆ. ಹೌದು ಸರ್. ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವುದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟಿಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್. ಹೌದು ಸರ್. ಸ್ವಲ್ಪ ಮತ್ತೆ ಏನಾದರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ ಅನ್ನೋದು. ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ. ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ. ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಆ ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು UK ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ, ಅವ್ರೇನಾದ್ರು ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ತಾರೆ, ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳೋದಿಷ್ಟೇ, ನಾನು ಇದು ನೋಡಿದ್ದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗ್ ಜ್ವರ ಇಲ್ಲದೆ ಹೋಗ್ಲಿ, ಸಂಶಯ ಬಂತ ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೊಂದ್ ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ರು ದರ್ಗಾಗ್ ಹೋಗೋದು, ಯಾರೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ, ಇಲ್ಲಿ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು. ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ದೀರಿ. ಮೆದುಳು ಮತ್ತು ಬೆನ್ನು ಉರಿ ಆಗಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡೋ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕಿಗೆ ಏನಾದರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ? ಆಗ್ಬೋದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತಾನು ಮಾಡಬಹುದು, ಅದು ಆಗ್ಬೋದು. ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ? ಹೇಗೆ? ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತು ಹಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ. ಈ 20 ವರ್ಷದಿಂದ ಹೇಗಿತ್ತು, ಇವಾಗ ಏನಿದೆ, ಆ ವ್ಯಾಕ್ಸಿನೇಷನ್ ಎಷ್ಟು ಚೆನ್ನಾಗಿ ರೆಗ್ಯುಲೇಟ್ ಮಾಡ್ತಾ ಇದಾರೆ ಅಂದ್ರೆ, ಉದಾಹರಣೆ ಕೊಡ್ತೀನಿ. ಯಾಕೆಂದ್ರೆ ಜನರಲ್ಲಿ ಒಂದು ನಂಬಿಕೆನೂ ಇರಬೇಕು. ಈಗ ನಿಮ್ಮ ಹಾಸ್ಪಿಟಲಲ್ಲೋ ಅಥವಾ ಮೆಡಿಕಲ್ ಕಾಲೇಜಲ್ಲೋ ನೀವು ವ್ಯಾಕ್ಸಿನ್ ಕೊಡ್ತೀರಾ, ಲಸಿಕೆ ಕೊಡ್ತಿದ್ದೀರಾ ಅನ್ಕೊಳ್ಳಿ, ಅದನ್ನೆಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟಿರಬೇಕು, ಸರಿಯಾದ ಟೆಂಪರೇಚರ್ ಮಾನಿಟರ್ ಮಾಡಬೇಕು. ಕರೆಂಟ್ ಎಷ್ಟು ಸತಿ ಹೋಗುತ್ತೆ ಬರುತ್ತೆ ನಮಗೆಲ್ಲ ಗೊತ್ತೇ ಇದೆ. ಅದೆಲ್ಲದಕ್ಕೂ ಒಂದೊಂದಕ್ಕೂ ಇಂಡಿವಿಜುವಲ್ ಬ್ಯಾಕಪ್ ಇದೆ. ಅಂದ್ರೆ ಆ ಫ್ರಿಡ್ಜ್ಗೆ ಸಪ್ರೇಟ್ ಬ್ಯಾಕಪ್, ಮತ್ತೆ ಆ ಟೆಂಪರೇಚರ್ನ ಮಾನಿಟರ್ ಸೆಂಟ್ರಲ್ ಅಲ್ಲಿ ಕಂಟ್ರೋಲ್ ಮಾಡ್ತಿರ್ತಾರೆ, ಅಂದ್ರೆ ಮಾನಿಟರ್ ಮಾಡ್ತಿರ್ತಾರೆ. ಒಬ್ಬರಿಗೆ ನೇಮಕಾಸ್ತಿ ಮಾಡಿರ್ತಾರೆ. ನಿಮ್ಮ ಜವಾಬ್ದಾರಿ ಅಂದ್ರೆ ನಿಮ್ಮ ಆ್ಯಪ್ ಇಂದ ಅದು ಡೇಟಾ ಎಲ್ಲ ಕಲೆಕ್ಟ್ ಆಗ್ತಿರುತ್ತೆ. ಟೆಂಪರೇಚರ್ ಕಮ್ಮಿ ಆಯ್ತಾನೆ ನಿಮ್ಗೆ ಫೋನ್ ಬರುತ್ತೆ, ಮಧ್ಯರಾತ್ರಿ ಆದ್ರೂ ಸರಿ, ನೋಡಪ್ಪ ನಿಮ್ಮ ಫ್ರಿಡ್ಜ್ ಟೆಂಪರೇಚರ್ ಏನೋ ಆಗಿದೆ, ಹೋಗ್ಬೇಕ ಅಂತ. ಸೊ ಈ ತರ ವ್ಯವಸ್ಥೆ ಯಾವ ದೇಶದಲ್ಲೂ ಇಲ್ಲ. ಸೊ ಇಷ್ಟೆಲ್ಲ ಮಾಡಿ ಸರ್ಕಾರದವರು ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಅಂತ ಏನ್ ಹೇಳ್ತೀವಿ ಜನಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಸತಿ ಏನಾಗುತ್ತೆ, ಜನ ನಾವು ಸಾಮಾನ್ಯವಾಗಿ ಡಾಕ್ಟರ್ ಆಗಿ ನಾವೇನ್ ನೋಡ್ತೀವಿ, ಮಗು ಹುಟ್ಟಿದಾಗ ಎಲ್ರಿಗೂ ಒಂಥರ ಖುಷಿ, ಎಲ್ರು ಕೇಳ್ತಾರೆ ಡಾಕ್ಟರ್ ಹತ್ರ ತೋರಿಸ್ತಾ, ಮಗು ಚೆನ್ನಾಗಿದ್ಯಾ, ಇಂಜೆಕ್ಷನ್ ಹಾಕ್ಸ್ತಾ, ಇದೆಲ್ಲ ಆಗುತ್ತೆ. 1 ವರ್ಷ ಆಗಷ್ಟಲ್ಲಿ ಸ್ವಲ್ಪ ತಣ್ಣಗಾಗ್ತಾರೆ. 2 ವರ್ಷ ಆದ್ಮೇಲೆ ಅದೆಲ್ಲ ಒಂದು ವರ್ಷದೊಳಗನೆ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಮೆಜಾರಿಟಿ ಮುಗ್ದಿರಲ್ಲ, ಎಲ್ಲ ಮುಗ್ದಿರಲ್ಲ. ಪ್ರತಿಯೊಂದು ಮಕ್ಕಳು
ಮಕ್ಕಳ ವೈದ್ಯರು ಏನಿದ್ದಾರೆ ಅವ್ರ ಫೈಲಲ್ಲಿ ನೋಡಿದ್ರೆ ವ್ಯಾಕ್ಸಿನ್ ಕಾರ್ಡ್ ಇದ್ದೇ ಇರುತ್ತೆ 99% ಇರುತ್ತೆ. ಅದರಲ್ಲೆಲ್ಲ ಯಾವ ಟೈಮಲ್ಲಿ ಕೊಡಬೇಕು ಏನು ಅಂತ ಹೇಳಿರ್ತಾರೆ. ಇನ್ನು ಕೆಲವರು ಡಾಕ್ಟರ್ಗಳು ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಅಲ್ಲೇ ಇವತ್ತು ಮಗು ಹುಟ್ಟಿದೆ ಅಂದ್ರೆ ಇವತ್ತಿಂದ ಇನ್ನು ಅವ್ರು 20 ವರ್ಷ ಆಗೋರ್ಗು ಯಾವ ಡೇಟಿಗೆ ಬರುತ್ತೆ ಅಂತ ಒಂದು ಸ್ಕೆಡ್ಯೂಲ್ ಹಾಕಿಟ್ಟಿರ್ತಾರೆ. ಅದೂ ಇದೆ, ಕೊಟ್ಟಿರ್ತಾರೆ. ಅದೇ ಜನ ನೋಡಲ್ಲ, ಅದ್ರ ಬಗ್ಗೆ ಗಮನ ಕೊಡಲ್ಲ. ಸರಿ. ಈಗ ಲಸಿಕೆಗಳ ಭಾಗವಾಗಿ ಸಾಕಷ್ಟು ಲಸಿಕೆಗಳಿವೆ. ಲಸಿಕೆಗಳಲ್ಲಿ ನಾವು ತುಂಬಾ ಮುಂಚೂಣಿಯಲ್ಲಿ ಇದೀವಿ ಅಂತನ್ನುವಂತಹ ಒಂದು ವಿಷಯವನ್ನ ತಾವು ಹೇಳಿದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತಂತ ಹೇಳಿ ಲಸಿಕೆ ಯಾವುದು ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ, ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್. ಅದೆಲ್ಲದಿಂದನೂ ಆಗ್ಬೋದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ ಟಿಬಿ ಮೆನಿಂಜೈಟಿಸ್ ಅಥವಾ ಸೀರಿಯಸ್ ಟಿಬಿ ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಪ್ರಾದೇಶಿಕವಾಗಿ ಸರ್ ಈ ಸಮಸ್ಯೆ ಹೇಗೆ ಇದೆ ಅಂತ ಅನ್ಸುತ್ತೆ ತಮಗೆ? ಈಗ ಇದು ಬೆಂಗಳೂರು ಒಂದಾಯಿತು ರಾಜಧಾನಿ, ಈ ಭಾಗ ದಕ್ಷಿಣ ಮತ್ತು ಉತ್ತರ ಕರ್ನಾಟಕ ಆಗಲಿ ಅಥವಾ ಕರಾವಳಿ ತೀರಗಳಲ್ಲಿ ಕೆಲವು ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಹೌದು. ನಿಮ್ಮ ಗಮನಕ್ಕೆ ಬಂದಿರೋ ಹಾಗೆ ಹೇಗೆ ಇದೆ ಸರ್? ಇದು ದೇಶದಲ್ಲೆಲ್ಲ ಇದೆ. ಅದೇನಂದರೆ ಪಟ್ಟಣಗಳಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಒಂದು ಹೈಜೀನು, ವ್ಯಾಕ್ಸಿನೇಷನ್ನು, ಇವೆಲ್ಲ ಅಂದರೆ ಲಸಿಕೆಗಳು ಇದು ಕೊಡೋ ಸಾಧ್ಯತೆಗಳು ಹೆಚ್ಚು. ಮತ್ತು ಒಂದು ಸ್ವಚ್ಛತೆ, ಆಮೇಲೆ ಏನಾದ್ರು ತೊಂದರೆ ಬಂದರೆ ಬೇಗ ಡಾಕ್ಟರ್ ಹತ್ರ ಹೋಗೋ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಟ್ರೀಟ್ಮೆಂಟ್ ಬೇಗ ಆಗೋದ್ರಿಂದ ಇದರಿಂದ ಆಗೋ ಪ್ರಭಾವಗಳು, ಹಾನಿಗಳು, ಒಂದು ಸಿಂಪಲ್ ಇನ್ಫೆಕ್ಷನ್ ಮೆದುಳಿಗೆಲ್ಲ ಹರಡುವಷ್ಟು ಅವಕಾಶ ಸಿಕ್ಕಲ್ಲ. ಅದೇ ಹಳ್ಳಿಗಳಲ್ಲಿ, ತಾಂಡಗಳಲ್ಲಿ, ಸ್ಲಮ್ಗಳಲ್ಲಿ ಇವರು ಎಷ್ಟೊಂದು ಜನ ನಿಧಾನ ಮಾಡ್ತಾರೆ. ಅದಕ್ಕೆ ಕಾರಣಗಳು ನಿಮಗೆ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ಹಾಗಾಗಿ ಅಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ಅಥವಾ ತಡವಾಗಿ ಹೋಗ್ತಾರೆ. ಹೌದು. ಆಮೇಲೆ ಅದೇನು ದೊಡ್ಡ ಅಲ್ಲ, ಬೇರೆ ಸಾಮಾನ್ಯ ಜ್ವರ ಅಷ್ಟೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಹೌದು ಸರ್. ಇದೇ ನಮಗೆ, ನಾನು ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ. ಎರಡನೇದು, ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದ್ದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಂತಾರೆ, ಅಷ್ಟರಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ. ತಾವು ಹೇಳಿದ್ರಲ್ಲ 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರಬೇಕು ಅಂತ. ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರಬೇಕಾಗತ್ತೆ ಅನ್ನೋ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಹೌದು ಸರ್. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್? ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಅಷ್ಟೊತ್ತಿಗೆ ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮನ ಹರಡಿ ಈ ಮೆದುಳು ಜ್ವರನ ನಿಲ್ಲಿಸಂಥದ್ದು ಕ್ರಮಗಳನ್ನು ಮಾಡ್ತಾ ಇದ್ದಾರಲ್ಲ. ಹೇಗೆ ಪೋಲಿಯೋ ಮುಕ್ತ, ಕ್ಷಯ ಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು ನಮ್ಮ ದೇಶ ಅಷ್ಟೆಲ್ಲ ಪ್ರಪಂಚದಿಂದನೇ ಇದನ್ನ ಮಾಡಬೇಕಂತ ಹೇಳಿ, ಇರಾಡಿಕೇಶನ್ ಮಾಡಬೇಕು ಅಂತ ಹೇಳಿ. ಸರಿ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ. ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ. ಬಹಳ ಸೂಕ್ಷ್ಮವಾದಂಥ ಭಾಗ ಅದು. ಅದನ್ನು ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ? ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನು ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.